ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವಯಾಲಿಕಾವಲ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಅದ್ದೂರಿ ಕಲ್ಯಾಣೋತ್ಸವ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯನ್ನು ಕಣ್ತುಂಬಿಕೊಂಡ ಭಕ್ತಜನ. ಉಡುಪಿಯ ಶ್ರೀ ನಾಗರಾಜ ಸ್ವಾಮಿ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠೆ ಮಹೋತ್ಸವ. ಶಾಸ್ತ್ರೋಕ್ತ ಪೂಜಾ ಕೈಂಕರ್ಯಗಳೊಂದಿಗೆ ನೆರವೇರಿದ ಮಹಾಕುಂಭಾಭಿಷೇಕ. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ ಸೇರಿತು ಗೋವಿಂದ, ನಿತ್ಯವೂ ಸ್ವಾಮಿಗೆ ಕ್ಷೀರ ನೀಡಿತು ಗೋವಿಂದ. ಗೋಪಾಲಕ ಈ ದೃಶ್ಯವ ಕಾಣಲು ಗೋವಿಂದ, ಕುಪಿತನಾಗಿ ಕೊಡಲಿಯಿಂದ ಹೊಡೆಯಲು ಹೋದ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಪ್ರಿಯ ಸಖಿ ಪದ್ಮಾವತಿ. ಉಡುಪಿಯ ಕೊಡವೂರು ಮೂಡುಬೆಟ್ಟುವಿನಲ್ಲಿ ಇರುವ ಸಪರಿವಾರ ಶ್ರೀ ನಾಗರಾಜ ಸ್ವಾಮಿ ಸನ್ನಿಧಿಯಲ್ಲಿ ಪುನಃ ಪ್ರತಿಷ್ಠೆ ಹಾಗೂ ಮಹಾಕುಂಭಾಭಿಷೇಕವು ವಿಜೃಂಭಣೆಯಿಂದ ಜರುಗಿತು. ಈ ಪ್ರಯುಕ್ತ ಪ್ರಾರ್ಥನೆ, ಪುಣ್ಯಾಹವಾಚನ, ಪ್ರಸಾದ ಶುದ್ಧಿ, ಬಿಂಬಶುದ್ಧಿ, ಶಯ್ಯಾಧಿವಾಸ, ವಾಸ್ತುಪೂಜೆ, ವಾಸ್ತುಹೋಮ, ವಾಸ್ತುಬಲಿ, ರಾಕ್ಷೋಗ್ನ ಹೋಮ, ಪ್ರಾಕಾರ ಬಲಿ ಮೊದಲಾದ ಧಾರ್ಮಿಕ ಕಾರ್ಯಗಳು ನಡೆದವು.
ಆಂಧ್ರಪ್ರದೇಶದ ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಜ್ಞಾನಪ್ರಸೂನಾಂಬಾ ದೇವಿಗೆ ವಿಶೇಷ ಪೂಜೆ ನಡೆಯಿತು. ಪ್ರತಿ ಶುಕ್ರವಾರ ಸಂಜೆ ಜ್ಞಾನಪ್ರಸೂನಾಂಬಾ ದೇವಿಯ ಸನ್ನಿಧಿಯಲ್ಲಿ ವಾಯುಲಿಂಗೇಶ್ವರ ಸ್ವಾಮಿಯೊಂದಿಗೆ ಜ್ಞಾನಪ್ರಸೂನಾಂಬಾ ದೇವಿಗೆ ವಿಶೇಷ ಪೂಜೆ ಮತ್ತು ಮೆರವಣಿಗೆ ನಡೆಸುವುದು ಸಂಪ್ರದಾಯವಾಗಿದೆ. ದೇವಿಯ ಉತ್ಸವ ಮೂರ್ತಿಯನ್ನು ದೇವಾಲಯದ ಅಲಂಕಾರಿಕ ಮಂಟಪದಲ್ಲಿ ವಿಶೇಷ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ರೇಷ್ಮೆ ವಸ್ತ್ರ, ಹಾರ ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗಿತ್ತು. ನಂತರ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ ಇತ್ಯಾದಿ ಕೈಂಕರ್ಯಗಳನ್ನು ಮಾಡಿ ಜ್ಞಾನಪ್ರಸೂನಾಂಬಾ ದೇವಿಗೆ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಸೇವೆ ಸಲ್ಲಿಸಿ ಆರತಿಗಳನ್ನು ಅರ್ಪಿಸಿದರು. ನಂತರ ತಾಳಮೇಳಗಳು, ಮಂಗಳವಾದ್ಯಗಳೊಂದಿಗೆ ದೇವಿಯ ನಾಮಸ್ಮರಣೆಯೊಂದಿಗೆ ಜ್ಞಾನಪ್ರಸೂನಾಂಬಾ ದೇವಿಗೆ ದೇವಾಲಯದ ಆವರಣದಲ್ಲಿ ಭಕ್ತಿಯಿಂದ ಮೆರವಣಿಗೆ ನಡೆಯಿತು. ಹೊಸೂರಿನ ರಾಣಿಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 14 ದಿನಗಳ ಕಾಲ ನಡೆಯುವ ಚಿತ್ತಿರೈ ಬ್ರಹ್ಮೋತ್ಸವವು ಅತ್ಯಂತ ವೈಭವದಿಂದ ಜರುಗುತ್ತಿದೆ. 3ನೇ ದಿನದ ಅಂಗವಾಗಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿವಿಧ ರೀತಿಯ ಸುಗಂಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕವನ್ನು ನೆರವೇರಿಸಿ ನಂತರ ಸ್ವಾಮಿಗೆ ಪಟ್ಟುವಸ್ತ್ರ, ಚಿನ್ನದ ಆಭರಣಗಳು ಮತ್ತು ವಿವಿಧ ಪುಷ್ಪಮಾಲೆಗಳಿಂದ ಕಣ್ಮನ ಸೆಳೆಯುವಂತೆ ವಿಶೇಷ ಅಲಂಕಾರ ಮಾಡಿ ಮಹಾದೀಪಾರಾಧನೆ ಬೆಳಗಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಬಳಿಕ ವಿಶೇಷವಾಗಿ ಅಲಂಕರಿಸಲ್ಪಟ್ಟ ಹಂಸವಾಹನದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಮಂಗಳವಾದ್ಯಗಳೊಂದಿಗೆ ದೇವಾಲಯದ 8 ಮಾಡಬೀದಿಗಳಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಸಾಗಿ ಭಕ್ತರಿಗೆ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಕರ್ಪೂರದ ಆರತಿ ಬೆಳಗಿ ಭಕ್ತಿಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಬೆಂಗಳೂರು ಹಲಸೂರಿನ ಪ್ರಸಿದ್ಧ ಶ್ರೀ ಸ್ವಯಂಭೂ ಮಹಾಕಾಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಹಾಕಾಳಿ ಅಮ್ಮನಿಗೆ ಅತ್ಯಂತ ವೈಭವಶಾಲಿ ಅಲಂಕಾರವನ್ನು ನೆರವೇರಿಸಲಾಯಿತು. ಸುಗಂಧಭರಿತ ವಿವಿಧ ಪುಷ್ಪಗಳಿಂದ ದೇವಿಯನ್ನು ಅಲಂಕರಿಸಿ ಮಂಗಳ ನೀರಾಜನೆ ಬೆಳಗಲಾಯಿತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ.
ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಶ್ರೀ ಶ್ಯಾಮಸುಂದರದಾಸರ 70ನೇ ಆರಾಧನಾ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ದಾಸವಾಣಿ ಸಂಸ್ಥೆ ಹಾಗೂ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಾಯನ ವ್ಯಾಖ್ಯಾನವನ್ನು ಆಯೋಜಿಸಲಾಗಿತ್ತು. ಪಂಡಿತ್ ಶ್ರೀ ವೆಂಕಟರಮಣ ಆಚಾರ್ ಗುಡೇಬಲ್ಲೂರವರು ದಾಸ ಸಾಹಿತ್ಯ ಬೆಳೆದು ಬಂದ ಹಾದಿಯ ಕುರಿತು ಮಾತನಾಡಿದರು ಮತ್ತು ಶ್ರೀ ಶ್ಯಾಮಸುಂದರ ದಾಸರ ಮರಿಮಗಳಾದ ವಿದುಷಿ ಮಾನಸಾ ಕುಲಕರ್ಣಿ ಅವರಿಂದ ಶ್ರೀ ಶ್ಯಾಮಸುಂದರ ದಾಸರ ಕೃತಿಗಳ ಗಾಯನ ನಡೆಯಿತು. ನಂತರ ದಾಸವಾಣಿ ಕರ್ನಾಟಕ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಜಯರಾಜ್ ಕುಲಕರ್ಣಿ ಮತ್ತು ಶ್ರೀಮತಿ ಮಾನಸಾ ಕುಲಕರ್ಣಿರವರಿಂದ ಗಣ್ಯರಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ನಾಹಂ ವಸಾಮಿ ವೈಕುಂಠೇ ನ ಯೋಗಿ ಹೃದಯೇ ರವೌ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಭಗವದ್ಭಕ್ತರು ಎಲ್ಲಿ ಭಜನೆ ಮಾಡ್ತಾ ಇದ್ದಾರೋ ಅಲ್ಲಿ ಮಾತ್ರ ನಾನು ಇರ್ತೇನೆ ಅಂತ ವಿಶೇಷವಾಗಿ ಭಗವಂತ ನಾರದರಿಗೆ ಹೇಳಿದಂತೆ ಈ ಹರಿದಾಸ ಪರಂಪರೆಯೆಲ್ಲವೂ ಕೂಡ ಭಗವಂತನನ್ನು ತಮ್ಮ ಎದುರಿಗೆ ಸಂದರ್ಶನವನ್ನು ಮಾಡಿಕೊಂಡು ಗಾಯನವನ್ನು ಮಾಡುವ ಪರಂಪರೆ. ಈ ಪರಂಪರೆಯಲ್ಲಿ ಅತ್ಯಂತ ಪ್ರತಿಭಾವಂತ ಕವಿಗಳು ಮತ್ತು ದಾಸಕೀರ್ತನೆಗಳನ್ನು ರಚನೆ ಮಾಡಿದವರು ತಮ್ಮ ಪ್ರಾಸಾನುಪ್ರಾಸಭರಿತವಾದ ಶಬ್ದಾಲಂಕಾರಗಳಿಂದ ಎಲ್ಲರ ಹೃದಯವನ್ನು ಆನಂದಗೊಳಿಸಿದಂತಹ ನಮ್ಮ ಶ್ಯಾಮಸುಂದರ ವಿಠ್ಠಲರ ಆರಾಧನೆ ಇವತ್ತು 70ನೆಯ ಆರಾಧನೆ. ಈ 70ನೆಯ ಆರಾಧನೆಯ ಶುಭ ಸಂದರ್ಭದಲ್ಲಿ ನಮ್ಮ ಜಯರಾಜ್ ಮತ್ತು ಮಾನಸಾ ದಂಪತಿಗಳು ಪ್ರತಿ ವರ್ಷವೂ ಮಾಡಿಕೊಂಡು ಬಂದ ಈ ಆರಾಧನೆಯ ಉತ್ಸವವನ್ನು ಈ ಮೂಲಕವಾಗಿ ನಾವು ಆಚರಿಸ್ತಾ ಇದ್ದೇವೆ. ಶ್ಯಾಮಸುಂದರ ವಿಠ್ಠಲರ ಒಂದು ಕೃತಿಗಳನ್ನು ನೋಡುವುದೇ ಒಂದು ಆನಂದ. ಯಾಕೆಂದರೆ ಅವರ ಕೃತಿಗಳಲ್ಲಿ ಒಂದು ಅಭೂತಪೂರ್ವವಾದ ಒಗಟಿನ ಪದ್ಯಗಳು ಮತ್ತು ಚಮತ್ಕಾರವಾದ ಶಬ್ದಗಳು ಮತ್ತು ಅವರ ಶಬ್ದ ಭಂಡಾರವನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. ಅಂಥ ರೀತಿಯಲ್ಲಿ ಅವರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರ ಸುಳಾದಿ ಇರಬಹುದು, ಬಯಲಾಟಗಳಿರಬಹುದು ಅಥವಾ ಕೀರ್ತನೆಗಳಿರಬಹುದು, ಎಲ್ಲವೂ ಸರಸ, ಸುಂದರ, ಸುಮಧುರ ಮತ್ತು ಅರ್ಥಪೂರ್ಣವಾದ ಆ ರೀತಿಯಾಗಿರುವಂತಹ ಶಬ್ದ ಭಾಂಡಾರವನ್ನು ಪಡೆದವರು ನಮ್ಮ ಶ್ಯಾಮಸುಂದರ ವಿಠ್ಠಲರು. ಅಂಥವರ ಆರಾಧನೆ ಇವತ್ತು ನಡೀತಾ ಇದೆ. ಈ ಒಂದು ಆರಾಧನೆಯಲ್ಲಿ ಈ ಮೂಲಕವಾದ ಅವರಿಗೆ ಒಂದು ಆರಾಧನಾ ಉತ್ಸವದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಆನಂದದಾಯಕ ಅಂತ 2 ಮಾತುಗಳನ್ನು ನಾನು ಗುಡೇಬಲ್ಲೂರು ವೆಂಕಟ ನರಸಿಂಹಾಚಾರ್ಯರು ಅಂದರೆ ನಮ್ಮ ತಾತ ಗುಡೇಬಲ್ಲೂರು ರಾಘವೇಂದ್ರಾಚಾರ್ಯರು, ನಮ್ಮ ತಂದೆ ಗುಡೇಬಲ್ಲೂರು ಶೇಷಾಚಾರ್ಯರು, ನಮ್ಮ ತಾತವರು ಕೂಡ ಬಯಲಾಟಗಳನ್ನು ಮಾಡಿದ್ದಾರೆ. ಶ್ಯಾಮಸುಂದರ ವಿಠ್ಠಲರ ಕೃತಿಗಳನ್ನು ರಕ್ಷಣೆ ಮಾಡಿದ ಕೀರ್ತಿ ನಮ್ಮ ತಾತವರಿಗಿದೆ. ಅಂಥವರ ವಂಶದಲ್ಲಿ ಬಂದ ನಾನು ಕೂಡ 2 ನುಡಿಗಳನ್ನು ಹೇಳುವ ಭಾಗ್ಯ ನನಗಿವತ್ತು ದೊರೆತಿದೆ ಅನ್ನುವುದನ್ನು ಕೂಡ ನಾನು ಸಂತೋಷದಿಂದ ಇಲ್ಲಿ ಹೇಳ್ತಾ ಇದ್ದೇನೆ. ಶ್ರೀಪಾದರಾಜರ ಕಾಲದಲ್ಲಿ ಸಂಸ್ಕೃತ ಒಂದು ಕಡೆ, ಕನ್ನಡ ಒಂದು ಕಡೆ ಆಗಿತ್ತು. ಆಕಳು ಅಟ್ಟದ ಮೇಲೆ, ಕರ ಬೆಟ್ಟದ ಮೇಲೆ ಅಂತ ತತ್ವಾರ್ಥ ಚಿಂತನೆ ಸಂಸ್ಕೃತ ಮೂಲಕವಾಗಿರುವುದರಿಂದ ಜನಮನಕ್ಕೆ ಮುಟ್ಟಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಪಾದರಾಜರು ಕನ್ನಡ ಪದ್ಯಗಳನ್ನು ರಚಿಸಿಕೊಟ್ಟಿದ್ದಾರೆ. ಇದೇ ಒಂದು ಪರಂಪರೆಯಲ್ಲಿ ಬಂದ ಅನೇಕ ದಾಸರ ಒಂದು ಕಾರ್ಯ ಯಾಕೆ ಬೇಕು ನಮಗೆ, ಅದರ ಅವಶ್ಯಕತೆ ಏನು ಅಂದರೆ ಮಾತೃಭಾಷೆಯಲ್ಲಿ ನಮಗೆ ಬೇಕಾದ ತತ್ವಜ್ಞಾನದ ಒಂದು ಸಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಕನ್ನಡ ಭಾಷೆ ಅದನ್ನು ಬಳಸಿಕೊಂಡ ದಾಸರ ಒಂದು ಕಾರ್ಯ ಅತ್ಯಂತ ಸ್ತುತ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಇವತ್ತು ಶ್ಯಾಮಸುಂದರ ವಿಠ್ಠಲನ ಯಾಕೆ ನಾವು ನೆನೆಸಬೇಕು ಅಂತಂದರೆ ಆ ಸಂಸ್ಕೃತದಲ್ಲಿರುವ ಅನೇಕ ಪದ ಒಂದು ಸಾರವನ್ನು, ಆ ಸಂಸ್ಕೃತದ ಧಾರೆಯನ್ನು, ಆ ತತ್ವಜ್ಞಾನದ ವಿಚಾರವನ್ನು ನಮ್ಮ ಮನೆಗೆ ಮನಮನಕ್ಕೆ ಮುಟ್ಟಿಸಿದಂತಹ ಕೀರ್ತಿ ಶ್ಯಾಮಸುಂದರ ವಿಠ್ಠಲರ ಒಂದು ಕಾರ್ಯ ಆಗಿದೆ. ಆದ್ದರಿಂದ ಅವರ ಪದಗಳನ್ನು ನೋಡುವಾಗ ಹಿಂದಿನವರ ಪ್ರಾಚೀನರ ಒಂದು ಪರಂಪರೆಯ ಒಂದು ಸಂಸ್ಕೃತಿ ನಮಗೆ ಸಿಗ್ತಾ ಇದೆ ಮತ್ತು ತತ್ವಜ್ಞಾನ ಸಿಗ್ತಾ ಇದೆ
ಮತ್ತು ಯಾವ ತತ್ವದಲ್ಲಿ ಅಡಗಿದ ಸಾರ ನಮಗೆ ಆ ಜೇನಿನಂತೆ ದೊರಕ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಆರಾಧನೆ, ಅವರನ್ನು ನಾವು ಸ್ಮರಣೆ ಮಾಡಲೇಬೇಕು. ಅವರು ಮಾಡಿದ ಕೃತಿಗಳನ್ನು ನಾವೆಲ್ಲರೂ ಕೂಡ ಪಾಠನ ಮಾಡ್ತಾ ಇರಬೇಕು. ಅದರಂತೆ ಈ ಒಂದು ಸ್ಮರಿಸುವಂತಹ ಕಾರ್ಯ, ಯಾಕಂದರೆ ಯಾವುದನ್ನು ಯಾರು ಮಾಡಿದ್ದಾರೆ ದೊಡ್ಡವರು, ಆ ಕೃತಜ್ಞತೆಯನ್ನು ನಾವು ಸ್ಮರಣೆ ಮಾಡಬೇಕು. ನಾವೆಲ್ಲರೂ ಕೃತಜ್ಞರಾಗಿರಬೇಕು. ಅದಕ್ಕೋಸ್ಕರವಾಗಿ ಶ್ಯಾಮಸುಂದರ ವಿಠ್ಠಲರ ಈ ಕೃತಿಗಳ ಪರಿಚಯ ಇದು ಕೇವಲ ಒಂದು ಸಂಕ್ಷಿಪ್ತವಾದಂತಹ ಕಾರ್ಯ. ಆದರೆ ನೀವೆಲ್ಲರೂ ಕೂಡ ಮುಂದಿನ ವರ್ಷ ಬರುವುದರೊಳಗಾಗಿ ಅವರೆಲ್ಲ ಕೃತಿಗಳನ್ನು ನೋಡುವ ಕಾರ್ಯವನ್ನು ಮಾಡಿದರೆ ಅವರ ಆರಾಧನೆ ಮಾಡಿದ್ದಕ್ಕೆ ಸಾರ್ಥಕ. ಅವರನ್ನು ಸ್ಮರಿಸುವ ಕಾರ್ಯ ಇದು ಸ್ತುತ್ಯವಾಗಿರತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯವನ್ನು ಇಲ್ಲಿ ನಾನು ತಿಳಿಸಿದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಉಡುಪಿ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ರಥಾರೂಢ ದೇವರಿಗೆ ಆರತಿಯನ್ನು ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ವಾದ್ಯ ಸೇವೆ, ವಿವಿಧ ಜಾನಪದ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಪಲ್ಲಕ್ಕಿ ಉತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಸೋದೆಮಠದ ಶ್ರೀಪಾದರು ಹಾಗೂ ಭಕ್ತರು ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಈ ನಿಮಿತ್ತ ಶ್ರೀ ಕೋದಂಡರಾಮಸ್ವಾಮಿಯ ಉತ್ಸವ ಮೂರ್ತಿಯನ್ನು ವೇಣುಗೋಪಾಲಸ್ವಾಮಿ ರೂಪದಲ್ಲಿ ನಯನ ಮನೋಹರವಾಗಿ ಅಲಂಕರಿಸಿ ಶೇಷವಾಹನದಲ್ಲಿ ಆಸೀನಗೊಳಿಸಲಾಯಿತು. ನಂತರ ಪೂಜೆ ಸಲ್ಲಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಶೇಷವಾಹನೋತ್ಸವವನ್ನು ಮಾಡಲಾಯಿತು. ಅನೇಕ ಭಕ್ತರು ಸ್ವಾಮಿಯನ್ನು ಕಂಡು ಪಾವನರಾದರು. ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವು ವೈಭವವಾಗಿ ಜರುಗಿತು. ಈ ಮಹೋತ್ಸವದ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಸುಗಂಧಭರಿತ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ವಿಶೇಷವಾಗಿ ಸಜ್ಜುಗೊಂಡ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ದೇವಾಲಯದ ಆವರಣವು ಮಂತ್ರೋಚ್ಚಾರಣೆ ಮತ್ತು ಮಂಗಳ ವಾದ್ಯಗಳ ಸದ್ದುಗಳಿಂದ ದೈವಿಕ ಅನುಭೂತಿಯೊಂದಿಗೆ ಕಂಗೊಳಿಸುತ್ತಿತ್ತು. ನಂತರ ಶಾಸ್ತ್ರೋಕ್ತ ವಿಧಿವಿಧಾನಗಳಂತೆ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಕಳಸ ಪೂಜೆ, ಗಣಪತಿ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಬಳಿಕ ಮಾಂಗಲ್ಯ ಧಾರಣೆ ಶಾಸ್ತ್ರೋಕ್ತವಾಗಿ ನೆರವೇರಿತು.
ಆನಂತರ ಹೋಮವನ್ನು ನೆರವೇರಿಸಿ ಶ್ರೀ ಶ್ರೀನಿವಾಸನ ದಿವ್ಯ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ಸಂಪನ್ನಗೊಳಿಸಲಾಯಿತು. ನೆರೆದ ಭಕ್ತರು ಶ್ರೀ ಶ್ರೀನಿವಾಸ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಜಯಂತಿ ಉತ್ಸವಗಳು ವೈಭವದಿಂದ ಜರುಗುತ್ತಿವೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರುತಿ ಶಂಕರ್ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಬರುವನೇ ಚಿತ್ತ ಚೋರ ಸೆಳೆದನಲ್ಲ ಆಮಾರ ಬರುವನೇ ಚಿತ್ತ ಚೋರ ಸೆಳೆದನಲ್ಲ ಆಮಾರ ಬರುವನೇ ಚಿತ್ತ ಚೋರ ಸೆಳೆದನಲ್ಲ ಆಮಾರ ಬರುವನೇ ಚಿತ್ತ ಚೋರ ಮದನ ಶರದ ಸುಳಿಯೊಳಿಂದು ತಡಬಡಿಸಿದೆ ಮನ ಕೊರಗಿದೆ. ಮದನ ಶರದ ಸುಳಿಯೊಳಿಂದು ತಡಬಡಿಸಿದೆ ಮನ ಕೊರಗಿದೆ. ಮದನ ಶರದ ಸುಳಿಯೊಳಿಂದು ತಡಬಡಿಸಿದೆ ಮನ ಕೊರಗಿದೆ ಬರುವನೇ.
ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ನಡೆಯುತ್ತಿರುವ ವಾಸವಿ ಜಯಂತ್ಯುತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ವೀಣಾವಾದನ ಜರುಗಿತು. ಉಡುಪಿಯ ಪಡುಬಿದ್ರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಋಷಿರಾವ್ ಮತ್ತು ಖುಷಿರಾವ್ ಪೇಜಾವರ ಇವರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.